ನೋಡಿ, ಭಾರತ ಸಂವಿಧಾನದ ಮೂಲ ರಚನೆ ಕಾರಣವಾದ ಕೆಲವು ಕಾಯ್ದೆಗಳು 1773 ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರ್ತದೆ. 1773 ರೆಗ್ಯುಲೇಟಿಂಗ್ ಕಾಯ್ದೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡಿತ್ತು. ಹೌದಾ? ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡಿತ್ತು. ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡಿತ್ತು. ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು? ವಾರನ್ ಹೆಸ್ಟಿಂಗ್ಸ್. ನಂತರ ಯಾವುದು? ಇಷ್ಟೇ ಹೌದ? ಬಂಗಾಳದ ಗವರ್ನರ್ ಜನರಲ್ ಸೃಷ್ಟಿ ಮಾಡಿತ್ತು. ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು? ವಾರನ್ ಹೆಸ್ಟಿಂಗ್ಸ್. ಎರಡನೇದು ಏನಂದ್ರೆ ಫೋರ್ಟ್ ವಿಲಿಯಂ. ಈ ಫೋರ್ಟ್ ವಿಲಿಯಂ ಏನಾಯ್ತು ಅಂದ್ರೆ 1862 ಏನು ಮಾಡಿತು? ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಿತವಲ್ಲ. ಸುಪ್ರೀಂ ಕೋರ್ಟ್ ನ ಮೊದಲ ಹೆಸರು ಏನಂದ್ರೆ ಫೆಡರಲ್. ಮೊದಲ ಭಾರತದಲ್ಲಿ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಎಲ್ಲಿ ಸ್ಥಾಪನೆ ಮಾಡಿತ್ತು? ಕಲ್ಕತ್ತಾ. ಸೆಕೆಂಡ್ ಬಂದ್ರೆ ಮುಂಬೈ. ಥರ್ಡ್ ಬಂದ್ರೆ ಮದ್ರಾಸ್. ದೆನ್ ಅದಾದ್ಮೇಲೆ ಈ ಫೋರ್ಟ್ ವಿಲಿಯಂ ಮೇಲೆ ಫೆಡರಲ್ ಕೋರ್ಟ್ ಸ್ಥಾಪನೆ ಮಾಡಿದ್ರು. ಮೊದಲ ಫೆಡರಲ್ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಯಾರು? ಎಲಿಜಾ ಇಂಪೆ. ಆಯ್ತಾ? ಸೆಕೆಂಡ್ ಒನ್ ಯಾವುದು? ಇವು ಚಾರ್ಟರ್ ಕಾಯ್ದೆಗಳು ಬರ್ತಾವ. ಚಾರ್ಟರ್ ಕಾಯ್ದೆಗಳು ಅವು ಯಾವ್ಯಾವ ಅಂದ್ರೆ 1793, 1813, 1833, 1853. ಈ 1793 ಕಾಯ್ದೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಕಂಪನಿ ನಿಯಮಗಳನ್ನು ಜಾರಿ ತರ್ತದೆ. ಕಂಪನಿ ನಿಯಮಗಳು ಜಾರಿ 1893 ಉದ್ದೇಶ ಕಂಪನಿ ನಿಯಮಗಳನ್ನು ಜಾರಿಗೆ ತಂತು. ನಂತರ ಬಂದ್ರೆ 1813 ಕಾಯ್ದೆ. ಇದು ಶಿಕ್ಷಣಕ್ಕೆ ಏನ್ ಮಾಡಿತು? 1 ಲಕ್ಷ ಮೀಸಲಾತಿ ನೀಡಿತು. ಕೇಳ್ತಾನೆ, ಶಿಕ್ಷಣಕ್ಕೆ 1 ಲಕ್ಷ ಮೀಸಲಾತಿ ಕೊಟ್ಟ ಕಾಯ್ದೆ ಯಾವುದು? 1813 ಕಾಯ್ದೆ. 1833 ಕಾಯ್ದೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತಂತು. ಹೌದಾ? 1833 ಕಾಯ್ದೆ ಇದು ಕರೆಕ್ಟ್ ತಪ್ಪ? ತಪ್ಪಿದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತಂದದ್ದು 1853 ಕಾಯ್ದೆ. ಹೌದಾ? ಈ 1833 ಕಾಯ್ದೆ ಏನಪ್ಪ ಇದ್ರ ಕಾರ್ಯಗಳು ಅಂದ್ರೆ ಬಂಗಾಳದ ಗವರ್ನರ್ ಹುದ್ದೆಯನ್ನು ಸೃಷ್ಟಿ ಮಾಡಿತ್ತು. ಹೌದಾ? ಈ ಬಂಗಾಳದ ಗವರ್ನರ್ ಹುದ್ದೆಯನ್ನು ಏನ್ ಮಾಡಿತ್ತು? ಭಾರತೀಯ ಗವರ್ನರ್ ಜನರಲ್ ಹುದ್ದೆಯನ್ನಾಗಿ ಮರುನಾಮಕರಣ ಮಾಡಿತು. ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಕ್. ಮತ್ತೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಕ್ ಅಂತ ಅರ್ಥ. ಇಷ್ಟು 1833 ಕಾಯ್ದೆ. 1853 ಕಾಯ್ದೆ ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತಂತು. ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ಜಾರಿಗೆ ತಂತು. ನಂತರ 1857 ಸಿಪಾಯಿ ದಂಗೆ. ಎಲ್ಲಿ? ಎಷ್ಟರಲ್ಲಾಯ್ತು ಸಿಪಾಯಿ ದಂಗೆ ಅಂದ್ರೆ ಮೇ 10. ಈ ಸಿಪಾಯಿ ದಂಗೆ ಆದಾಗ ಸಿಪಾಯಿ ದಂಗೆಯನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಹೇಳಿ ಕರೀತಾರೆ. ಆದ್ರೆ ಭಾರತವರು ವಿ.ಡಿ. ಸಾವರ್ಕರ್ ಏನಂತ ಕರೀತಾರೆ? ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ. ಯಾರು? ವಿ.ಡಿ. ಸಾವರ್ಕರ್. ಇವರು ಬರೆದಿರ್ತಕ್ಕಂಥ ಕೃತಿ ಯಾವುದು? ದಿ ವಾರ್ ಆಫ್ ಇಂಡಿಪೆಂಡೆನ್ಸ್. ಯಾವುದು? ದಿ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕೃತಿಯನ್ನು ಬರೀತಾರೆ. ನಂತರ ಬಂದರೆ ಸಿಪಾಯಿಗಳು ಏನಂದ್ರು? ಸಿಪಾಯಿಗಳಂತೇಳಿ ಕರೆದ್ರು ಯಾರು? ಯಾರು ಕರೆದ್ರು? ಬ್ರಿಟಿಷರು. ತದಾದ ನಂತರದಲ್ಲಿ ನೆಕ್ಸ್ಟ್ ಕಾಯ್ದೆ ಯಾವುದು? 1858 ಕಾಯ್ದೆ.
ಈ ಕಾಯ್ದೆಯನ್ನು ರಾಣಿ ಘೋಷಣೆ ಅಂತ ಕರಿತೀವಿ ನಾವು, ವಿಕ್ಟೋರಿಯಾ ರಾಣಿಯ ಘೋಷಣೆ. ಮತ್ತೆ ಈ ಒಂದು ಕಾಯ್ದೆ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಗವರ್ನರ್ ಜನರಲ್ ಹುದ್ದೆ ಏನ್ ಮಾಡ್ತು ರದ್ದು ಮಾಡಲಾಯಿತು. ಮತ್ತೆ ಯಾವ ಹುದ್ದೆಯನ್ನು ಜಾರಿಗೆ ತಂದ್ರು ಅಂದ್ರೆ ವೈಸ್ರಾಯ್ ಹುದ್ದೆಯನ್ನು ಜಾರಿಗೆ ತಂದರು. ವೈಸ್ರಾಯ್ ಹುದ್ದೆಯನ್ನು ಜಾರಿಗೆ ತಂದರು. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ಕ್ಯಾನಿಂಗ್, ಲಾರ್ಡ್ ಕ್ಯಾನಿಂಗ್. ಭಾರತದ ಮೊದಲ ವೈಸ್ರಾಯ್ ಯಾರು? ಕ್ಯಾನಿಂಗ್. ಇಂಪಾರ್ಟೆಂಟ್ PSI ಕ್ವೆಶ್ಚನ್ ಕೇಳೋಣ. 1852ರಲ್ಲಿ ಮೊದಲ ಗವರ್ನರ್ ಜನರಲ್ ಯಾರಿದ್ರು ಅಂತ ಕೇಳಿದ್ರು ಭಾರತದಲ್ಲಿ, ಅದು ಲಾರ್ಡ್ ಕ್ಯಾನಿಂಗ್. ಇದು 1858ರ ಕಾಯ್ದೆ. ನಂತರ ಯಾವುದು ಕಾಯ್ದೆ? 1909ರ ಕಾಯ್ದೆ. ಇದು ಯಾವ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಮೀಟು ಮಾರ್ಲೆ ಕಾಯ್ದೆ ಅಂತೇಳಿ. ಇದು ಏನ್ ಮಾಡಿತಪ್ಪ ಅಂದ್ರೆ ಪ್ರತ್ಯೇಕ ಮತದಾನ ಜಾರಿಗೆ ಮಾಡಿದ ಕಾಯ್ದೆ ಯಾವುದು? 1909ರ ಮೀಟು ಮಾರ್ಲೆ ಕಾಯ್ದೆ. ಇನ್ನೊಂದು ಬರುತ್ತೆ 1919ರ ಕಾಯ್ದೆ. ಈ ಕಾಯ್ದೆ ಉದ್ದೇಶ ಏನಪ್ಪ? 1919ರ ಕಾಯ್ದೆ ದ್ವಿಮುಖ ಸರ್ಕಾರ ರದ್ದು ಮಾಡಿದ ಜಾರಿಗೆ. ದ್ವಿಮುಖ ಸರ್ಕಾರ ಜಾರಿ. ಇದು ಇಂಪಾರ್ಟೆಂಟ್ ಕೇಳ್ತಾನೆ. 1909ರ ಮೀಟು ಮಾರ್ಲೆ ಸುಧಾರಣೆ ಏನ್ ಮಾಡಿತು? ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಜಾರಿಗೆ ತಂತು. 1919ರ ಕಾಯ್ದೆ ಏನ್ ಮಾಡಿತು? ಡಯಾರಿಕೆ ಅಥವಾ ದ್ವಿಮುಖ ಸರ್ಕಾರವನ್ನು ಜಾರಿ ಮಾಡಿತು ಅಂತ ನೆನಪಿಡಬೇಕು. ತದನಂತರದಲ್ಲಿ ನೆಕ್ಸ್ಟ್ ಯಾವುದು? 1935ರ ಭಾರತ ಸರ್ಕಾರ ಕಾಯ್ದೆ. ಇದಕ್ಕೆ ಏನಂತ ಅಂದ್ರೆ ಬ್ಲೂ ಪ್ರಿಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ಮತ್ತೇನಂತೀವಿ? ಮಿನಿ ಕಾನ್ಸ್ಟಿಟ್ಯೂಷನ್. ಮತ್ತೇನೇನು ಜಾರಿ ತಂತು 1935ರ ಭಾರತ ಸರ್ಕಾರ ಕಾಯ್ದೆ? ದ್ವಿಮುಖ ಸರ್ಕಾರ ರದ್ದು, ದ್ವಿಮುಖ ಡಯಾರಿಕೆ ರದ್ದು ಮಾಡಿತ್ತು. ಮತ್ತೆ ಎಷ್ಟು ನೆನಪಿಡಬೇಕು. ತದನಂತರದಲ್ಲಿ ಯಾವುದು? 1940 ಕ್ಯಾಬಿನೆಟ್ ಆಯೋಗ. ಕ್ಯಾಬಿನೆಟ್ ಆಯೋಗ ಬಂತು. ಕ್ಯಾಬಿನೆಟ್ ಆಯೋಗ 1940. ಕ್ರಿಪ್ಸ್ ಆಯೋಗ 1947 ಕ್ಯಾಬಿನೆಟ್ 46. ಕ್ರಿಪ್ಸ್ ಆಯೋಗ 40ರಲ್ಲಿ ಯಾವ ಆಯೋಗ ಬರುತ್ತೆ? ಇದು ಆಗಸ್ಟ್ ಕೊಡುಗೆ. ಆಗಸ್ಟ್ ಆಫರ್ ಇಂಪಾರ್ಟೆಂಟ್. ಆಮೇಲೆ 1947 ಸ್ವತಂತ್ರ ಕಾಯ್ದೆ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಏನಾಗ್ತದೆ ಸ್ವತಂತ್ರ ಸಿಗ್ತದೆ. ಪಾಕಿಸ್ತಾನಕ್ಕೆ 1947 ಆಗಸ್ಟ್ 14. ಇದು ಆಗಸ್ಟ್ 15. ಇದಕ್ಕೆ ನಮ್ದು ಶುಕ್ರವಾರ, ಇದಕ್ಕೆ ಗುರುವಾರ. ಹೀಗೆ ವಿವಿಧ ಕಾಯ್ದೆಗಳನ್ನು ಅಧ್ಯಯನ ಮಾಡಿದ್ವಿ. ನಂತರ ಬಂದ್ರೆ ನಾವು ಯಾವ ದೇಶಗಳಿಂದ ನಾವು ಏನೇನು ಎರವಲು ಹೊಂದ್ವಿ? ಹೌದಾ? ಬ್ರಿಟನ್ದಿಂದ ನಾವು ಏನೇನು ಎರವಲು ಹೊಂದಿವಿ? ಸಂಸದೀಯ ಪದ್ಧತಿ. ನಂತರ ದ್ವಿಸದನ, ಮತ್ತೆ ಏಕ ಪದ್ಧತಿ, ಮತ್ತೆ ರೆಟ್ಗಳು. ಈ 4 ಬ್ರಿಟನ್ ದೇಶದಿಂದ ತೆಗೆದುಕೊಳ್ಳಲಾಗಿದೆ. ನಂತರ ಬಂದರೆ ಅಮೇರಿಕ. ಇಲ್ಲಿಂದ ವಿ ದ ಪೀಪಲ್ ಆಫ್ ಇಂಡಿಯಾ ಪ್ರಸ್ತಾವನೆ. ಇದು ಕೂಡ ಅಮೆರಿಕದಿಂದ ತಗೊಂಡಿವಿ. ಆಮೇಲೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಆಮೇಲೆ ಸುಪ್ರೀಂ ಕೋರ್ಟ್ ಮತ್ತು ಪ್ರೆಸಿಡೆಂಟ್, ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನು ಮಹಾಭಿಯೋಗ ಮಾಡೋದು ಕೂಡ ಅಮೆರಿಕ ದೇಶದಿಂದ ತೆಗೆದುಕೊಳ್ಳಲಾಗಿದೆ. ಅಮೆರಿಕ ದೇಶದಲ್ಲಿ ಮೂಲಭೂತ ಹಕ್ಕುಗಳನ್ನು ಬಿಲ್ ಆಫ್ ರೈಟ್ಸ್ ಅಂತ ಕರಿತೀವಿ. ಆಮೇಲೆ ಆಫ್ರಿಕಾ, ಎಂತ ಆಫ್ರಿಕಾ? ಸೌತ್ ಆಫ್ರಿಕಾ. ಈ ದೇಶದಿಂದ ಏನ್ ಮಾಡಿದ್ರೆ ಅಂದ್ರೆ ಸಂವಿಧಾನ ತಿದ್ದುಪಡಿ. ಭಾಗ 22
368 ವಿಧಿ ಬಂದ್ರೆ 368 368. ಸಂವಿಧಾನ ತಿದ್ದುಪಡಿ ಮಾಡಬೇಕಾದ್ರೆ ಸರಳ ತಿದ್ದುಪಡಿ ಬಿಟ್ಟು 2/3 ಮೆಜಾರಿಟಿ ಮಾಡ್ತಾರೆ. ಇದಾದ್ಮೇಲೆ ಸೌತ್ ಆಫ್ರಿಕಾದಿಂದ ಮತ್ತೆ ಅಂತ ಒಂದು ರಾಜ್ಯಸಭೆಗೆ ಸದಸ್ಯರ ಸದಸ್ಯರ ಚುನಾವಣೆ. ರಾಜ್ಯಸಭೆಗೆ ಸದಸ್ಯರ ಚುನಾವಣೆ ಇಷ್ಟು ಆಯ್ತಾ. ನಂತರ ಬಂದ್ರೆ ರಷ್ಯಾದಿಂದ ಏನ್ ತಗೊಂತೀವಿ? ಮೂಲಭೂತ DPSP ಮೂಲಭೂತ ಕರ್ತವ್ಯಗಳು. ನ್ಯಾಯ ಮೂಲಭೂತ ಕರ್ತವ್ಯಗಳು ಮತ್ತು ನ್ಯಾಯ. ಇದು ರಷ್ಯಾ ಕ್ರಾಂತಿ. ರಷ್ಯಾ ಕ್ರಾಂತಿ ಎಷ್ಟರಲ್ಲಿ ನಡೆಯಿತು? 1917ರಲ್ಲಿ ನಡೆಯಿತು. ನ್ಯಾಯ ಬಂದ್ರೆ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯ ಅಂತೇಳಿ ಈ ರೀತಿ ರಷ್ಯಾ ದೇಶದಿಂದ ಮತ್ತೆ ಏನ್ ಮಾಡಿದ್ರು? 5 ಇಯರ್ ಪ್ಲಾನ್. ಪಂಚವಾರ್ಷಿಕ ಯೋಜನೆ. ಜವಾಹರ್ಲಾಲ್ ನೆಹರು ತಗೊಂಡ್ರು. ಆದ್ದರಿಂದ ಜವಾಹರ್ಲಾಲ್ ನೆಹರು ಏನಂತ ಕರಿತೀವಿ? ಭಾರತ ಪಂಚವಾರ್ಷಿಕ ಯೋಜನೆ ಪೇಟರ್ ಅಂತ ಕರಿತೀವಿ. ನಂತರ ಯಾವುದು? ಜಪಾನ್. ಜರ್ಮನಿಯ ವೇಮರ್ ಸಂವಿಧಾನ. ಈ ದೇಶದಿಂದ ನಾವು ಏನಂತ ಅಂತಂದ್ರೆ ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾಗೊಳಿಸಬೇಕಂತೇಳಿ ಅರ್ಥ. ಆಮೇಲೆ ಜಪಾನು ಕಾನೂನು ಮಾಡುವ ವಿಧಾನ. ನಂತರ ಇನ್ಯಾವುದು ಉಳಿತು? ಐರ್ಲೆಂಡ್. DPSP ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರಡು ತಗೊಂಡ್ವಿ. ರಾಷ್ಟ್ರಪತಿ. ಆಮೇಲೆ ರಾಷ್ಟ್ರಪತಿ ಚುನಾವಣೆ ವಿಧಾನ. ಇಷ್ಟ ಆಯ್ತಾ? ಮತ್ತೆ ಆಸ್ಟ್ರೇಲಿಯಾ ಪಟ್ಟಿಗಳು. ಕೇಂದ್ರ ಪಟ್ಟಿ. ಈ ಪಟ್ಟಿಗಳಲ್ಲಿ 3 ಬರ್ತವ: ಕೇಂದ್ರ, ರಾಜ್ಯ, ಸಮವರ್ತ. ಇಲ್ಲಿ 59, 56, 54 ಮೂಲ ಸಂವಿಧಾನದಲ್ಲಿ ಇದ್ದವು. ಹೌದಾ? ಆಮೇಲೆ ಏನು ಅಂತಂದ್ರೆ ಜಂಟಿ ಅಧಿವೇಶನ. 108ನೇ ವಿಧಿ. ಎಷ್ಟನೇ ಆರ್ಟಿಕಲ್? 108. 105 ಜಂಟಿ ಅಧಿವೇಶನ ಕರೆಯೋದು. ಅದು ಸಂಸತ್ತಿನ ಅಧಿವೇಶನ ಕರೆಯೋದು ಬಂದ್ರೆ 85. ಜಂಟಿ ಅಧಿವೇಶನ ಬಂದ್ರೆ 108. 3 ಬಲವನ್ನು ಬಂದ್ರೆ ವೀಟೋ ಪವರ್. ಅವುಗಳ ಮೂಲದಿಂದ ಯಾವ್ಯಾವ? ಸಸ್ಪೆನ್ಸಿವ್ ವೀಟೋ, ಸಾಕೆಟ್ ವೀಟೋ, ಅಬ್ಸಲ್ಯೂಟ್ ವೀಟೋ. ನೆಕ್ಸ್ಟ್ ಆಯ್ತಾ? ವಿವಿಧ ಸಮುದಾಯದ ಭಾಗವಹಿಸಿದವರು. ಹೌದಾ? ಮುಸ್ಲಿಂ ಮಹಿಳೆ ಬಂದ್ರೆ ರಸುಲ್ಲಾ ಬೇಗಂ. ಕ್ರೈಸ್ತ ಬಂದ್ರೆ ಸಿಂಗ್. ಕ್ರೈಸ್ತ ಬಲ್ದೇವ್ ಸಿಂಗ್. ಬಲ್ದೇವ್ ಸಿಂಗ್ ಸಿಖ್. ಸಿಖ್ಖರು ಬಂದ್ರೆ ಬಲ್ದೇವ್ ಸಿಂಗ್. ಕ್ರೈಸ್ತರು ಬಂದ್ರೆ ಫ್ರಾಂಕ್ ಆಂಟೋನಿ. ಕ್ರೈಸ್ತ. ಮತ್ತೆ ಯಾವುದು? ಮುಸ್ಲಿಂ ಆಯ್ತು, ಸಿಖ್ಖರಾಯ್ತು, ಕ್ರೈಸ್ತರಾಯ್ತು. SC ಮತ್ತು ST ಬಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಮತ್ತೆ ನೆಕ್ಸ್ಟ್ ಯಾವುದು? ಕಮ್ಯುನಿಟಿ ವರ್ಗ. ಹೌದು. ಸೋಮನಾಥ್ ಲಹಾರಿ. ಸಾಕು. ನಂತರ ಸಂವಿಧಾನದ 12 ಅನುಸೂಚಿಗಳು ಇಂಪಾರ್ಟೆಂಟ್. 12 ಅನುಸೂಚಿಗಳು. 1 ಬಂದರೆ ಭೂಪ್ರದೇಶ, 2 ಬಂದರೆ ವೇತನ, 3 ಬಂದರೆ ಪ್ರಮಾಣ ವಚನ, 4 ಬಂದರೆ ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಆಯ್ಕೆ, 5 ಬಂದರೆ ಯಾವುದು? 5 ಬುಡಕಟ್ಟು ಪ್ರದೇಶ, 6 ಬಂದರೆ ಈಶಾನ್ಯ ರಾಜ್ಯಗಳು, 7 ಪಟ್ಟಿ, 8 ಭಾಷೆ, 9 ಭೂಸುಧಾರಣೆ, 10 ಪಕ್ಷಾಂತರ, 11 ಪಂಚಾಯಿತಿ, 12 ಬಂದ್ರೆ ಮುನ್ಸಿಪಾಲಿಟಿ.
22 ಭಾಗ 22 ಭಾಗಗಳು ಅಲ್ಲ, 25 ಭಾಗಗಳು. ಮೂಲ ಸಂವಿಧಾನದಲ್ಲಿ 22 ಭಾಗಗಳು, ಪ್ರಸ್ತುತ 25 ಭಾಗಗಳು. ಭಾಗ 1 ಭೂಪ್ರದೇಶ, ಭಾಗ 2 ಪರ್ವತ, ಪೌರತ್ವ, ಭಾಗ 3 ಮೂಲಭೂತ ಹಕ್ಕುಗಳು, ಭಾಗ 4 ಮೂಲಭೂತ ರಾಜ್ಯ ನಿರ್ದೇಶಕ ತತ್ವಗಳು, ಭಾಗ 4A ಮೂಲಭೂತ ಕರ್ತವ್ಯಗಳು, ಭಾಗ 5 ಕೇಂದ್ರ ಸರ್ಕಾರ, ಭಾಗ 6 ರಾಜ್ಯ ಸರ್ಕಾರ, ಭಾಗ 7 ದೇಶೀಯ ಸಂಸ್ಥಾನಗಳು ರದ್ದುಪಡಿಸಲಾಗಿದೆ, ಭಾಗ 8 ಕೇಂದ್ರ ಪಟ್ಟಿ, ಕೇಂದ್ರಾಡಳಿತ ಪ್ರದೇಶಗಳು, ಭಾಗ 9 ಪಂಚಾಯಿತಿ, ಭಾಗ 9A ಮುನ್ಸಿಪಾಲಿಟಿ, ಮುನ್ಸಿಪಾಲಿಟಿ, 9B ಸಹಕಾರ ಸಂಘಗಳು, 10 ಬುಡಕಟ್ಟು, ಬುಡಕಟ್ಟು ಪ್ರದೇಶಗಳು, 11 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ, 12 ಆಸ್ತಿ ಹಣಕಾಸು ಮತ್ತು ಆಸ್ತಿ, 13 ವ್ಯಾಪಾರ ಮತ್ತು ವಾಣಿಜ್ಯ, 14 ಟ್ರಿಬ್ಯೂಟರೀಸ್, 14 ಏನು ಸೇವೆಗಳು, ಹಾಂ 14A ಟ್ರಿಬ್ಯುನಲ್, 15 ಚುನಾವಣೆ, 16 ಇತರ ವರ್ಗಗಳ ಸೇವೆಗಳು, 17 ಭಾಷೆಗಳು, 18 ತುರ್ತು ಪರಿಸ್ಥಿತಿ, 19 ಇತರೆ, 20 ಸಂವಿಧಾನ ತಿದ್ದುಪಡಿ, 21 22 ಕಿರುಶೀರ್ಷಿಕೆ ನೆನಪಿರಬೇಕು. ಮತ್ತೆ 106 ತಿದ್ದುಪಡಿಗಳು, ಹಾಂ ಅಮೆಂಡ್ಮೆಂಟ್, ಅಮೆಂಡ್ಮೆಂಟ್, 106 ನಾರಿ ಶಕ್ತಿ, ನಾರಿಶಕ್ತಿ ವಂದನ, 105 OBC ಆಯಾ ರಾಜ್ಯಗಳಿಗೆ ವಹಿಸಲಾಗಿದೆ. ಹೌದಾ? 104 ಆಂಗ್ಲ ಹಿಂದಿಯ ರದ್ದು ಮಾಡಲಾಯಿತು ಮತ್ತು SC/ST 10 ಇಯರ್ ಎಕ್ಸ್ಟೆಂಡ್ ಮಾಡಲಾಯಿತು. ಹೌದಾ? 103 ಏನು ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ರಿಸರ್ವೇಶನ್. 102 OBC ಆಯಾ OBC ಗೆ 338B ಏನ್ ಮಾಡಿದ್ರು? 338B ಮೂಲಕ ವಿಶೇಷ ಸ್ಥಾನಮಾನ. 101 GST ಯಾವ ದೇಶದಿಂದ ಎರವಲ್ಪಡಲಾಗಿದೆ ಅಂದ್ರೆ ಕೆನಡಾ ದೇಶದಿಂದ. GST ಯಾವ ರೂಪದ ತೆರಿಗೆ? ಪರೋಕ್ಷ ತೆರಿಗೆ. GST ಅಲ್ಲಿ 5 ರೀತಿ ವಿಧಗಳಿದ್ದಾವೆ. 0, 5, 8, 18, 28. ಅತಿ ಹೆಚ್ಚು GST ಬಂದ್ರೆ ಮಹಾರಾಷ್ಟ್ರ, ಸೆಕೆಂಡ್ ಬಂದ್ರೆ ಕರ್ನಾಟಕ. 100 ಬಂದ್ರೆ ಇಂಡೋ ಬಾಂಗ್ಲಾ ಬಾರ್ಡರ್ ಎಕ್ಸ್ಚೇಂಜ್ ಬರ್ತಾವ. 99 ಬಂದ್ರೆ NGAC. 98 ಬಂದ್ರೆ HK 371J ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ. ಹೈದರಾಬಾದ್ ಕರ್ನಾಟಕ ಹೆಡ್ ಕ್ವಾರ್ಟರ್ ಗುಲ್ಬರ್ಗ. 97 ಸಹಕಾರ ಸಂಘಗಳು. ಆಮೇಲೆ 92 ಬಂದ್ರೆ ಯಾವುದು? KBDMS ಬೋಡೋ ಡೋಗ್ರಿ ಮೈದಾನಿ ಸಂತಾಲಿ. 91 ತಿದ್ದುಪಡಿ ಬಂದ್ರೆ ಇದ್ಯಾವುದು? ಸಂಸತ್ತಿನ ಸದಸ್ಯರ ಸಂಖ್ಯೆ 15% ಮೀರಂಗಿಲ್ಲ. ಆಮೇಲೆ ಯೂನಿಯನ್ ಟೆರಿಟರಿ 10% ಮೀರಂಗಿಲ್ಲ. 91. 89 ಬಂದ್ರೆ ಇದು NGAC. ಈ ತಿದ್ದುಪಡಿಯನ್ನು ರದ್ದುಪಡಿಸಲಾಗಿದೆ. ಆಮೇಲೆ 86 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಅದು ಇಂಪಾರ್ಟೆಂಟ್. 2006. ಆಮೇಲೆ 86 ಇತ್ತು. 74 ಬಂದ್ರೆ ಮುನ್ಸಿಪಾಲಿಟಿ. 73 ಬಂದ್ರೆ ಪಂಚಾಯತಿ. 71 ಬಂದ್ರೆ KMN ಕೊಂಕಣಿ, ಮಣಿಪುರಿ, ನೇಪಾಳಿ. ಆಮೇಲೆ 69 ಬಂದ್ರೆ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನ. 79. ಆಮೇಲೆ 62 ಬಂದ್ರೆ ಪಕ್ಷ ಯಾವುದು? 21 ಇದ್ದು 18 ಮಾಡಿದರು ವೋಟಿಂಗ್ ಪವರ್. ಆಮೇಲೆ 51 ಬಂದ್ರೆ ಪಕ್ಷಾಂತರ. 44 ಬಂದ್ರೆ ಏಕರೂಪ. ಹೌದು. 44 ಆಸ್ತಿ ಹಕ್ಕು. ಆರ್ಟಿಕಲ್ ಬಂದ್ರೆ ಏಕರೂಪ. 44 ಬಂದ್ರೆ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ. ಪ್ರಸ್ತುತ 307 ಮೂಲಕ ಕಾನೂನಾತ್ಮಕ ಅಷ್ಟಾಗಿದೆ. ಆಮೇಲೆ 42 ಇದೊಂದು ಮಿನಿ ಸಂವಿಧಾನ, ಇತರ ಸಂವಿಧಾನ ಅಂತ ಕರಿತೀವಿ. ಅತಿ ದೊಡ್ಡ ತಿದ್ದುಪಡಿ. 14 ಟ್ರಿಬ್ಯುನಲ್ಸ್. ಆಮೇಲೆ 48 ಪರಿಸರ ಸಂರಕ್ಷಣೆ. ಸಮರ್ಥ ಪಟ್ಟಿಯಿಂದ ಕೇಂದ್ರ ಪಟ್ಟಿಯಿಂದ ಸಮರ್ಥ ಪಟ್ಟಿಗೆ ಕೆಲವು 5 ಸರಳ ಹಾಕಿವಿ. ಯಾವ್ಯಾವು? ವನ, ತೂತು ಮತ್ತು ಅಳತೆ, ಪರಿಸರ, ಈ ತರ ಇದಾವೆ. ಇದು ಅತಿ ದೊಡ್ಡ ತಿದ್ದುಪಡಿ. ಆಮೇಲೆ 25 DPSPಗೆ ಹೆಚ್ಚಿನ ಮಾನ್ಯತೆ. 7 ರಾಜ್ಯಗಳ ಪುನರ್ ವಿಂಗಡಣಾ ಆಯೋಗ. 1 ಬಂದ್ರೆ ಸಂವಿಧಾನ ಮೊದಲ ತಿದ್ದುಪಡಿ, ಭೂ ಸುಧಾರಣೆ ಇಂಪಾರ್ಟೆಂಟ್. ಮತ್ತೇನ್ ಬೇಕು? ಆರ್ಟಿಕಲ್ ಬೇಕಾ?